ಸಿಬಿಲ್ ಸ್ಕೋರ್ ಅಂದರೆ ಏನು? ಜನಕ್ಕೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಟರ್ಮ್ನ ಸಿಬಿಲ್ ಸ್ಕೋರ್ ಅಂದ್ಬಿಡ್ತಾರೆ, ಆಕ್ಚುಲಿ ಅದು ಕ್ರೆಡಿಟ್ ಸ್ಕೋರ್ ಅಂತ. ಬೇಸಿಕಲಿ ಈ 4 ಕ್ರೆಡಿಟ್ ಬ್ಯೂರೋಸ್ನ RBI ಕಂಟ್ರೋಲ್ ಮಾಡುತ್ತೆ. ಮತ್ತೆ ಇವಾಗ ನಿಮ್ಮ ಸಂಬಳ ಏನಿರುತ್ತೆ ಅದ್ರದ್ದೊಂದು 30% ಅಷ್ಟು ಮಾತ್ರ ನಿಮ್ದು EMIs ಹೋಗ್ತಾ ಇರಬೇಕು. 5 ಪರ್ಸನಲ್ ಲೋನ್ ಇದೆ, ನಾನು 5 ಪರ್ಸನಲ್ ಲೋನು ಕರೆಕ್ಟಾಗಿ ಕಟ್ತಾ ಇದ್ದೀನಿ, ಬಟ್ ಜಾಸ್ತಿ ಆಗ್ತಾ ಇಲ್ಲ. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋನ್, ಇದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಅಂತ ಹೇಳ್ತಾರೆ. ಮಾರಲ್ ಆಫ್ ದ ಸ್ಟೋರಿ ಇಸ್, ಯಾವತ್ತು ಈ ಲೋನ್ ಇಲ್ಲಿ ಕಟ್ಟಿಲ್ಲ ಅಂದರೆ ನಾನು ಇದರಿಂದ ತಪ್ಪಿಸ್ಕೊಂಡೆ ಅಂತ ಯಾವತ್ತೂ ಅನ್ಕೋಬೇಡಿ. ಬಿಕಾಸ್ ಮುಂದೆ ಯಾವತ್ತೋ ಒಂದು ದಿವಸ ತುಂಬ ಇನ್ನೂ ಎಮರ್ಜೆನ್ಸಿ ದೊಡ್ಡ ಲೋನ್ ನಿಮಗೆ ಬೇಕಾದಾಗ ಈ ಥರ ಪ್ರಾಬ್ಲಮ್ ಖಂಡಿತವಾಗ್ಲೂ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವೀಕೆಂಡ್ ಸ್ಟೋರೀಸ್. ನಮಗೆ ಗೊತ್ತಿರೋ ಹಾಗೆ ಮುಂಚೆಯಿಂದನೂ 2005ಗಿಂತ ಮುಂಚೆಯಿಂದನೂ ನಮಗೆ ಗೊತ್ತಿದ್ದಿದ್ದೆ ಬರೀ ಕ್ರಿಕೆಟ್ ಸ್ಕೋರ್ ಬಗ್ಗೆ. ಈ ಸಚಿನ್ ಸ್ಕೋರ್, ದ್ರಾವಿಡ್ ಸ್ಕೋರ್ ಅಂತ ಈ ಸ್ಕೋರ್ ಬಗ್ಗೆ ಮಾತ್ರ ಗೊತ್ತಿತ್ತು. ಅದಾದಮೇಲೆ ಇವಾಗ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಂದು ಇಂಡಿವಿಜುವಲ್ ಸ್ಕೋರ್ ಇದೆ. ಅದೇ ಏನು ಅಂತಂದರೆ ಸಿಬಿಲ್ ಸ್ಕೋರ್. ನಾವೀಗ ಏನೇ ಒಂದು ಪರ್ಚೇಸ್ ಮಾಡಬೇಕು ಅಂದರು, ಏನೇ ಒಂದು ತೊಗೋಬೇಕು ಅಂತ ಅಂದ್ರೂ ಫಸ್ಟು ಪ್ರತಿಯೊಬ್ಬರಿಗೂ ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ. ಸೊ ನನಗೆ ಸಿಬಿಲ್ ಸ್ಕೋರ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಫಸ್ಟ್ ಎಪಿಸೋಡ್ನ ನಮ್ಮ ಫ್ರೆಂಡ್ ನಿಶಾನ್ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವರು ಫಿನಾನ್ಸಲ್ಲಿ 10 years ಎಕ್ಸ್ಪೀರಿಯನ್ಸ್ ಇದೆ. ಸಿಬಿಲ್ ಸ್ಕೋರ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನು ಮತ್ತು ಸಿಬಿಲ್ ಸ್ಕೋರ್ನ ಹೇಗೆ ಹೆಲ್ತಿಯಾಗಿ ಇಟ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲನೂ ಮಾತಾಡೋಣ ಬನ್ನಿ. ಹಾಯ್ ನಿಶಾನ್. ಹಾಯ್ ನಾಗೇಂದ್ರ, ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ಸೊ ಫಸ್ಟು ಈ ಸಿಬಿಲ್ ಸ್ಕೋರ್ ಅಂದರೆ ಏನು? ಬೇಸಿಕಲಿ ಸಿಬಿಲ್ ಸ್ಕೋರ್ ಅಂದರೆ ನಾನು ತುಂಬ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಆಯಿತಾ. ಸಿಬಿಲ್ ಸ್ಕೋರ್ ಹೆಂಗಂದರೆ ನೀವು ತೊಗೊಂಡಿರೋ ಲೋನ್ಗಳಿಗೆ ಮಾರ್ಕ್ಸ್ ಕಾರ್ಡ್ ಇದ್ದಂಗೆ. ಸೊ ಏನು ಮಾರ್ಕ್ಸ್ ಕಾರ್ಡ್ ಅಂದರೆ, ಸೊ ಇವಾಗ ನೀವು ಯಾವುದ್ಯಾವುದೋ ಲೋನ್ ತೊಗೊಂಡಿರ್ತೀರ, ಕಾರ್ ಲೋನ್ ಇರ್ಬೋದು, ಮನೆ ಲೋನ್ ಇರ್ಬೋದು, ಎಜುಕೇಷನ್ ಲೋನ್ ಇರ್ಬೋದು, ಗೋಲ್ಡ್ ಲೋನ್ ಇರ್ಬೋದು. ಸೊ ಈ ಎಲ್ಲ ಲೋನ್ಗೂ ಮಾರ್ಕ್ಸ್ ಕಾರ್ಡ್. ಏನು ಮಾರ್ಕ್ಸ್ ಕಾರ್ಡಲ್ಲಿ ಏನು ಕೊಡ್ತಾರೆ ನಮ್ಮ ಜನರಲ್ಲಿ, ಯಾವ ಸಬ್ಜೆಕ್ಟು ಎಷ್ಟು ಮಾರ್ಕ್ಸ್ ಸಿಗುತ್ತೋ ನೀವು ಹೆಂಗೆ ಬರೆದಿದ್ರೆ ಅದ್ರ ಪ್ರಕಾರ ಮಾರ್ಕ್ಸ್ ಕೊಡ್ತಾರಲ್ಲ. ಸೊ ಸಿಬಿಲ್ ಸ್ಕೋರ್ ಇಸ್ ವೆರಿ ಸಿಮಿಲರ್, ಬಟ್ ಫಾರ್ ಲೋನ್ಸಿಗೆ ಅಷ್ಟೇ. ನೀವು ಯಾವ ಲೋನ್ನ ಯಾವ ಟೈಮಲ್ಲಿ ತೊಗೊಂಡಿದ್ರಿ, ಎಷ್ಟು ಲೋನ್ ತೊಗೊಂಡಿದ್ರಿ, ಅದನ್ನು ಯಾವ ಥರ ನೀವು ಕಟ್ಕೊಂಡು ಹೋಗಿದ್ದೀರಾ, ಇವಾಗ ಕರೆಂಟ್ ಸ್ಟೇಟಸ್ ಏನು, ನೀವು ಕ್ಲೋಸ್ ಮಾಡಿದ್ದೀರಾ ಅಥವಾ ಇನ್ನೂ ಕಟ್ತಾ ಇದ್ದೀರಾ ಅಥವಾ ಕರೆಕ್ಟ್ ಟೈಮಿಗೆ ಕ್ಲೋಸ್ ಮಾಡಲಿಲ್ವಾ, ಇದು ಎಲ್ಲ ಸ್ಟೇಟಸ್ ಇರೋ ಅಂಥ ಒಂದು ರಿಪೋರ್ಟ್ ಇಸ್ ಕಾಲ್ಡ್ ಆಸ್ ಸಿಬಿಲ್ ಸ್ಕೋರ್. ಸೊ ಜನರಲಿ ಏನಂದರೆ ಜನಕ್ಕೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಟರ್ಮ್ನ ಸಿಬಿಲ್ ಸ್ಕೋರ್ ಅಂದ್ಬಿಡ್ತಾರೆ, ಆ್ಯಕ್ಚುಲಿ ಅದು ಕ್ರೆಡಿಟ್ ಸ್ಕೋರ್ ಅಂತ. ಸೊ ಸಿಬಿಲ್, ಟ್ರಾನ್ಸ್ಯೂನಿಯನ್ ಸಿಬಿಲ್ ಅನ್ನೋ ಒಂದು ಕಂಪ್ನಿ ಸ್ಕೋರಿಂಗ್ನ ಮಾಡೋದ್ರಿಂದ, ಅದು ಇಂಡಿಯಾದಲ್ಲಿ ಮೊದಲು ಶುರು ಆಗಿದ್ದರಿಂದ ಎಲ್ರಿಗೂ ನಾರ್ಮಲ್ ಕ್ಲೇಚರ್ ಸಿಬಿಲ್ ಸ್ಕೋರ್ ಅನ್ನೋದು ಎಲ್ರಿಗೂ ಅಭ್ಯಾಸ ಆಗಿದೆ ಅಷ್ಟೇ. ಸೊ ಇಟ್ಸ್ ಕಾಲ್ಡ್ ಆಸ್ ಕ್ರೆಡಿಟ್ ಸ್ಕೋರ್. ಓಕೆ, ಅಂದರೆ ನಾವು ಸಿಬಿಲ್ ಸ್ಕೋರ್ ಅಂತ ನಾವು ನಾರ್ಮಲ್ ಆಗಿ ಯೂಶುವಲ್ ಆಗಿ ಮಾತಾಡ್ತಾ ಇರ್ತೀವಿ. ಕರೆಕ್ಟ್. ಸೊ ಅದು ಆ್ಯಕ್ಚುಯಲ್ ಮೀನಿಂಗ್ ಬಂದು ಕ್ರೆಡಿಟ್ ಸ್ಕೋರ್. ಇಟ್ಸ್ ಕಾಲ್ಡ್ ಆಸ್ ಕ್ರೆಡಿಟ್ ಸ್ಕೋರ್. ಸೊ ಬೇಸಿಕಲಿ ಸಿಬಿಲ್ ಒಂದೇ ಕಂಪ್ನಿನ ಕ್ರೆಡಿಟ್ ಸ್ಕೋರ್ ಮಾಡೋದು ಇಲ್ಲ. ಸೊ ಇಂಡಿಯಾದಲ್ಲಿ 4 ಥರ ಕಂಪ್ನೀಸ್ ಇದೆ. ಒಂದು ಟ್ರಾನ್ಸ್ಯೂನಿಯನ್ ಸಿಬಿಲ್, ಅದು ನೀವು ಸಿಬಿಲ್ ಸ್ಕೋರ್ ಅಂತ ಏನಂತ ಕರಿತೀರಾ. ಟ್ರಾನ್ಸ್ಯೂನಿಯನ್ ಸಿಬಿಲ್ ಅಂತ ಒಂದು ಕಂಪ್ನಿ, ಈಕ್ವಿಫ್ಯಾಕ್ಸ್ ಅಂತ ಒಂದು ಕಂಪ್ನಿ ಇದೆ, ಎಕ್ಸ್ಪೀರಿಯನ್ ಅಂತ ಒಂದು ಕಂಪ್ನಿ ಇದೆ, ಆಮೇಲೆ CRIF ಹೈಮಾರ್ಕ್ ಅಂತ ಒಂದು ಕಂಪ್ನಿ ಇದೆ. ಸೊ ಈ 4 ಕಂಪ್ನಿಗಳು ನಿಮ್ಮ ಕ್ರೆಡಿಟ್ ಸ್ಕೋರ್ನ ರೆಕಾರ್ಡ್ ಮಾಡ್ತಾರೆ. ಕ್ರೆಡಿಟ್ ಸ್ಕೋರ್ನ ರೆಕಾರ್ಡ್ ಮಾಡ್ತಾರೆ ಅಂದರೆ ಏನು, ನೀವು ಹೇಗೆ ನಿಮ್ಮ ಲೋನ್ ತೊಗೊಂಡಿರೋದನ್ನ ರೀಪೇ ಮಾಡ್ತಾ ಇದ್ದೀರಾ. ಸೊ ಎಲ್ಲ ಡೀಟೇಲ್ಸ್ನು ಈ 4 ಬ್ಯೂರೋ, ಇವರೆಲ್ಲ ಕ್ರೆಡಿಟ್ ಬ್ಯೂರೋಸ್ ಅಂತ ನಾವು ಹೇಳ್ತೀವಿ. ಈ 4 ಕ್ರೆಡಿಟ್ ಬ್ಯೂರೋಸ್ ಅವರು ನಿಮ್ಮ ಡೇಟಾನ ಮೇಂಟೈನ್ ಮಾಡ್ತಾರೆ. ಓಕೆ, ಈ 4 ಕಂಪನಿನೂ ಡೈರೆಕ್ಟ್ ಬ್ಯಾಂಕ್ ಜೊತೆ ಟೈಅಪ್ ಆಗಿರ್ತಾರಾ ಅಥವಾ? ಬೇಸಿಕಲಿ ಈ 4 ಕ್ರೆಡಿಟ್ ಬ್ಯೂರೋಸ್ನ RBI ಕಂಟ್ರೋಲ್ ಮಾಡುತ್ತೆ. ಓಕೆನಾ. ಸೊ CIC ಆ್ಯಕ್ಟ್, ಸೊ ಕ್ರೆಡಿಟ್ ಇನ್ಫಾರ್ಮೇಷನ್ ಕಂಪನೀಸ್ ಆ್ಯಕ್ಟ್ ಅಂಡರಲ್ಲಿ ಈ 4 ಕ್ರೆಡಿಟ್ ಬ್ಯೂರೋಸ್ ಬರುತ್ತೆ. ಸೊ ದರ್ ಸರ್ಟನ್ ಸೆಟ್ ಆಫ್ ಗೈಡ್ಲೈನ್ಸ್ ಇರುತ್ತೆ, ಅದ್ರ ಪ್ರಕಾರ ಮಾಡಬೇಕು. ಸೊ ಆಬ್ವಿಯಸ್ಲಿ, ಸೊ ಈ 4 ಕ್ರೆಡಿಟ್ ಬ್ಯೂರೋಗಳು ಎಲ್ಲ ಬ್ಯಾಂಕ್ಸ್ ಆ್ಯಂಡ್ NBFCs ಜೊತೆ ಟೈಅಪ್ ಅಂತ ಹೇಳೋಕ್ಕಾಗಲ್ಲ. ಸೊ ಇಟ್ಸ್ ಎ ರೂಲ್ ಬೈ RBI ರೂಲ್ ಏನು ಹೇಳಿದೆ ಅಂದರೆ, ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಜನಕ್ಕೆ ಲೋನ್ ಕೊಡ್ತಾ ಇದ್ದಾರೆ, ಯಾವ ಥರನಾದ್ರೂ ಲೋನ್ ಕೊಡ್ತಾ ಇದ್ದಾರೆ ಅಂದರೆ ಅವರು ಕಂಪಲ್ಸರಿಯಾಗಿ ಆ ಲೋನ್ ರೀಪೇಮೆಂಟ್ ಡೇಟಾನ ಈ ಕ್ರೆಡಿಟ್ ಬ್ಯೂರೋಸ್ಗೆ ರಿಪೋರ್ಟ್ ಮಾಡಬೇಕು. ಸೊ ಈ ರಿಪೋರ್ಟಿಂಗ್ನ ಮಾಡಬೇಕು. ಸೊ ಮುಂಚೆ ರಿಪೋರ್ಟಿಂಗ್ ಫ್ರೀಕ್ವೆನ್ಸಿ ಹೆಂಗಿತ್ತು ಅಂದರೆ 30 days ಒನ್ಸ್ ಮಾಡಬೇಕು ಅನ್ನೋದು. ಬಟ್ ಈ ವರ್ಷ ಆಗಸ್ಟಲ್ಲಿ RBI ಹೊಸ ಗೈಡ್ಲೈನ್ ತಂದಿದೆ. ಯಾಕಂದರೆ ತುಂಬ ಜನಕ್ಕೆ ತೊಂದರೆ ಆಗ್ತಾಯಿತ್ತು ತುಂಬ ವಿಷಯಗಳಲ್ಲಿ, ನಾನು ಕಟ್ಟಿದ ಮೇಲೂ ಇನ್ನೂ ಅಪ್ಡೇಟ್ ಆಗಿಲ್ಲ ಅನ್ನೋದು. ಸೊ ಈ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ವರ್ಷ ಆಗಸ್ಟಿಂದ ಎವ್ರಿ 15 ದಿವಸಕ್ಕೆ ಒಂದ್ಸತಿ ಎಲ್ಲ ಲೋನ್ ಕೊಡೋ ಇನ್ಸ್ಟಿಟ್ಯೂಷನ್ಸು
ಈ 4 ಕ್ರೆಡಿಟ್ ಬ್ಯೂರೋಸಿಗೆ ಅಪ್ಡೇಟ್ ಮಾಡಬೇಕು ಇನ್ಫಾರ್ಮೇಷನ್ನ ಅಪ್ಡೇಟ್. ಓಕೆ, ಅಂದರೆ ಈಗ ನೀವು ಹೇಳೋ ಪ್ರಕಾರ ಈ ಬ್ಯಾಂಕ್ಸ್ ಎಲ್ಲಾನು ಈ 4 ಬ್ಯೂರೋಸ್ ಕಂಪ್ನೀಸ್ ಏನಿದೆ ಅಲ್ಲಿಗೆ ಈ ಬ್ಯಾಂಕ್ಸ್ ಎಲ್ಲಾನು RBIಗೆ ರಿಪೋರ್ಟ್ಸ್ನ ಸೆಂಡ್ ಮಾಡ್ತಾರೆ. RBIಯಿಂದ ಈ ಕಂಪ್ನೀಸ್ಗೆ ಹೋಗುತ್ತಾ? ಇಲ್ಲ. ಸೊ RBI ಈಸ್ ಜಸ್ಟ್ ಎ ರೆಗ್ಯುಲೇಟರಿ ಅಥಾರಿಟಿ ಅಷ್ಟೇ. ಅಂದರೆ ಏನಾದರೂ ಇವಾಗ ಅಂದರೆ ಸರ್ಟನ್ ಸೆಟ್ ಆಫ್ ಗೈಡ್ಲೈನ್ಸ್ ಫಾರ್ಮ್ ಮಾಡಿರ್ತಾರೆ. ಸೊ ಇವಾಗ ಬ್ಯಾಂಕ್ಸ್ ಮತ್ತು NBFCs ಯಾರು ಲೋನ್ ಕೊಡ್ತಾರೆ ಎವ್ರಿ 15 days ಒನ್ಸ್ ಅವರನ್ನು ರಿಪೋರ್ಟ್ ಮಾಡಬೇಕು. ಮತ್ತು ಇದನ್ನು ಈ ಥರ ಏನೇನು ಇನ್ಫಾರ್ಮೇಷನ್ನ ನಾವು ಹೆಂಗೆ ಕಲೆಕ್ಟ್ ಮಾಡಿ ಹೆಂಗೆ ರಿಸರ್ವ್ ಮಾಡಬೇಕು, ಮತ್ತು ಡೇಟಾ ಪ್ರೈವಸಿ ಹೆಂಗಿರಬೇಕು, ಯಾರಿಗೆ ಆಕ್ಸೆಸ್ ಇರಬೇಕು ಅನ್ನೋ ಥಿಂಗ್ಸ್ನ RBI ಕಂಟ್ರೋಲ್ ಮಾಡುತ್ತೆ. ಬಟ್ ಬ್ಯಾಂಕ್ಸಿಂದ ಏನು ಡೇಟಾ ನೀವು ವಾಪಸ್ ಕಟ್ತೀರಾ ಬ್ಯಾಂಕ್ಸ್ಗೆ ಲೋನ್ ತೊಗೊಂಡಿದ್ದು, ಈ ಡೇಟಾ ಡೈರೆಕ್ಟ್ ಕ್ರೆಡಿಟ್ ಬ್ಯೂರೋಸ್ಗೆ ರಿಪೋರ್ಟ್ ಆಗುತ್ತೆ. ಅವರ ಇನ್ಫಾರ್ಮೇಷನ್ನ ಕಸ್ಟಮರ್ಸ್ಗೆ ಆಕ್ಸೆಸಬಲ್ ಮಾಡ್ತಾರೆ. ಓಕೆ, ಈಗ ನಾನು ಸಿಬಿಲ್ ಸ್ಕೋರ್ ನಾರ್ಮಲ್ ಆಗಿ ಸಿಬಿಲ್ ಸ್ಕೋರ್ ಚೆಕ್ ಮಾಡಿದ್ರೆ ಸಿಬಿಲ್ ಸ್ಕೋರ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸಿಬಿಲ್ ಸ್ಕೋರ್ ಚೆಕ್ ಮಾಡಿದ್ರೆ ಏನಾದರೂ ಸ್ಕೋರ್ ಕಮ್ಮಿ ಆಗುತ್ತಾ? ಸೊ ತುಂಬ ಜನ ಗ್ರಾಹಕರಲ್ಲಿ ಇದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಾನು ಪದೇ ನನ್ನ ಸಿಬಿಲ್ ಸ್ಕೋರ್ನ ಅಥವಾ ಕ್ರೆಡಿಟ್ ಸ್ಕೋರ್ನ ನಾನು ಚೆಕ್ ಮಾಡ್ತಾ ಇದ್ರೆ ನನ್ನ ಸ್ಕೋರ್ ಕಮ್ಮಿ ಆಗುತ್ತೆ ಅನ್ನೋದು. ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಸಾಫ್ಟ್ ಪುಲ್ ಮತ್ತು ಹಾರ್ಡ್ ಪುಲ್ ಅನ್ನೋದು. ಸೊ ಏನು ಸಾಫ್ಟ್ ಪುಲ್ ಮತ್ತು ಹಾರ್ಡ್ ಪುಲ್ ಅನ್ನೋದು, ಅಥವಾ ಸಾಫ್ಟ್ ಹಿಟ್ ಅಥವಾ ಹಾರ್ಡ್ ಹಿಟ್ ಅಂತ. ಸೊ ಎನಿ ಟೈಮ್ ಇವಾಗ ನಿಮ್ಮದು ಲೋನ್ ಕಟ್ಟಿರೋ ಡೇಟಾ ಈ 4 ಬ್ಯೂರೋ ಮೇಂಟೈನ್ ಮಾಡ್ತಾ ಇರ್ತಾರಲ್ವಾ, ಇಬ್ಬರು ಆಕ್ಸೆಸ್ ಮಾಡ್ಬೋದು ಏನು ಕಟ್ಟಿದ್ದಾರೆ, ಎಷ್ಟಿದೆ ಸ್ಕೋರ್ ಅನ್ನೋದು. ಒಂದು ಬ್ಯಾಂಕ್ಸ್ ಮತ್ತು NBFCs ಯಾರು ಲೋನ್ ಕೊಡ್ತಾರೆ ಅವ್ರು ಅದನ್ನು ಆಕ್ಸೆಸ್ ಮಾಡ್ಬೋದು, ಯಾಕೆ ನಿಮ್ಗೆ ಲೋನ್ ಕೊಡೋಕೆ ಕಸ್ಟಮರ್ಸ್ಗೆ ಲೋನ್ ಕೊಡೋಕೆ ಹೆಲ್ಪ್ ಆಗುತ್ತೆ. ಸೆಕೆಂಡು, ಕಸ್ಟಮರ್ ಅವ್ರ ಪರ್ಸ್ನಲ್ ಕನ್ಸಂಪ್ಷನ್ಗೆ, ಅಂದರೆ ಅವ್ರ ಕ್ರೆಡಿಟ್ ವರ್ತಿನೆಸ್ ಅಥವಾ ಅವ್ರ ಹಣಕಾಸಿನ ಸ್ಥಿತಿ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ, ಲೋನ್ ಮುಂದೆ ತೊಗೊಳಕ್ಕೆ ನನ್ನ ಸ್ಕೋರ್ ಚೆನ್ನಾಗಿರಬೇಕು ಅನ್ನೋ ರೀತಿಗೋಸ್ಕರ ಅವ್ರು ಅದನ್ನು ಆಕ್ಸೆಸ್ ಮಾಡ್ಬೋದು. ಕಸ್ಟಮರು ಯಾವಾಗ ಅವ್ರ ಇಂಡಿವಿಜುವಲ್ ಕನ್ಸಂಪ್ಷನ್ಗೋಸ್ಕರ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ಕೊತಾರೆ ಈ 4 ಬ್ಯೂರೋನ, ಅದನ್ನು ಸಾಫ್ಟ್ ಹಿಟ್ ಅಂತ ಹೇಳ್ತಾರೆ. ಸೊ ಸಾಫ್ಟ್ ಹಿಟ್ ಆಗೋದ್ರಿಂದ ಏನು ತೊಂದರೆ ಆಗೋದಿಲ್ಲ, ಮೇಜರ್ ಆಗಿ ಏನು ತೊಂದರೆ ಆಗೋದಿಲ್ಲ, ಬಿಕಾಸ್ ಇಟ್ಸ್ ಫಾರ್ ಪರ್ಸನಲ್ ಕನ್ಸಂಪ್ಷನ್. ಬಟ್ ಹಾರ್ಡ್ ಹಿಟ್ ಅಂದರೆ ಏನು, ಪದೇ ನೀವು ಹೋಗಿ ಮಲ್ಟಿಪಲ್ ಬ್ಯಾಂಕ್ಸಲ್ಲಿ ಒಂದು ಶಾರ್ಟ್ ಟೈಮ್ ಫ್ರೇಮ್, ಅಂದರೆ ಒಂದು ತುಂಬ ಕಮ್ಮಿಯಾದ ಕಾಲಘಟ್ಟದಲ್ಲಿ ನೀವು ತುಂಬ ಬ್ಯಾಂಕ್ಗಳಿಗೆ ಹೋಗಿ ಲೋನ್ ಅಪ್ಲೈ ಮಾಡಿ, ಆ ಬ್ಯಾಂಕ್ಗಳು ಪ್ರತಿ ಸತಿ ನೀವು ಲೋನ್ ಅಪ್ಲೈ ಮಾಡಿದಾಗ ಪ್ರತಿ ಸತಿ ಅವರು ಚೆಕ್ ಮಾಡ್ತಾರೆ ನಿಮ್ಮ ಸ್ಕೋರು. ಸೊ ಅದೆಲ್ಲ ಜಾಸ್ತಿ ಹಾರ್ಡ್ ಹಿಟ್ಸ್ ಆಗುತ್ತೆ. ಸೊ ಆ ಥರ ಹಾರ್ಡ್ ಹಿಟ್ಸ್ ಆದಾಗ ನಿಮ್ಮ ಸ್ಕೋರ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಕಾನ್ಸೆಪ್ಟ್ ಅನ್ನೋದು, ಸಾಫ್ಟ್ ಹಿಟ್ ಅನ್ನೋದು, ಹಾರ್ಡ್ ಹಿಟ್ ಅನ್ನೋದು ಕಸ್ಟಮರ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಅವ್ರ ಪರ್ಸನಲ್ ಕ್ರೆಡಿಟ್ ಸ್ಕೋರ್ನ ಸತಿ ಬೇಕಾದ್ರೂ ಚೆಕ್ ಮಾಡ್ಕೊಬೋದು, ಲೈಕ್ ಈವನ್ ಎವ್ರಿ ಡೇನೂ ಚೆಕ್ ಮಾಡ್ಕೊಬೋದು. ಅದರಿಂದ ತುಂಬ ಮೇಜರ್ ಸ್ಕೋರ್ ಏನು ಕಮ್ಮಿ ಆಗೋದಿಲ್ಲ. ಬಟ್ ಲೋನ್ ಅಪ್ಲೈ ಮಾಡಿ ಅವ್ರು ಅದನ್ನ ಚೆಕ್ ಮಾಡೋದ್ರಿಂದ ಹಾರ್ಡ್ ಹಿಟ್ ಆಗುತ್ತಲ್ಲ, ಸೊ ಹಾರ್ಡ್ ಹಿಟ್ ಆದಾಗ ನಿಮ್ಮ ಸ್ಕೋರ್ ಕಮ್ಮಿ ಆಗೋ ಚಾನ್ಸಸ್. ಅಂದರೆ ನೀವು ಹೇಳೋ ಪ್ರಕಾರ ಏನಂದರೆ, ಈಗ ಬ್ಯಾಂಕಲ್ಲಿ ನಮ್ಮ ಸಿಬಿಲ್ ಸ್ಕೋರ್ನ ಚೆಕ್ ಮಾಡೋದು ಹಾರ್ಡ್ ಹಿಟ್ ಆಗುತ್ತೆ. ಎಕ್ಸಾಕ್ಟ್. ಸೊ ನಾವೀಗ ಮೊಬೈಲಲ್ಲಿ ನಾವು ಈಗ ತುಂಬ ಆ್ಯಪ್ಗಳೆಲ್ಲ ಇದೆ, ಸೊ ಆನ್ಲೈನ್ ವೆಬ್ಸೈಟ್ಸಲ್ಲಿ ನಾವು ನಮ್ಮ ಸಿಬಿಲ್ ಸ್ಕೋರ್ನ ಚೆಕ್ ಮಾಡಿದ್ರೆ ಅದರಲ್ಲಿ ಅದು ಸಾಫ್ಟ್ ಹಿಟ್ ಆಗುತ್ತೆ. ಸೊ ಅದರಲ್ಲೇನು ನಮಗೆ ಎಫೆಕ್ಟ್ ಆಗಲ್ಲ, ಕಮ್ಮಿ ಆಗಲ್ಲ ಅಂತ ಹೇಳ್ತಾರೆ. ಕರೆಕ್ಟ್. ಓಕೆ, ಈಗ ನೀವು ಇಲ್ಲಿ ಮಾತಾಡಬೇಕಾದ್ರೆ ಒಂದು ಲೈನ್ ಹೇಳಿದ್ರಿ, ಮಲ್ಟಿಪಲ್ ಬ್ಯಾಂಕ್ಸ್ ಅಂತ. ಈಗ ತುಂಬ ಜನ ಏನಾಗುತ್ತೆ, ಲೋನ್ ಒಂದು ಬ್ಯಾಂಕ್ ಇಲ್ಲ ಅಂದರೂ ಇನ್ನೊಂದು ಬ್ಯಾಂಕ್ ಕೊಡಲಿ ಅಂತ ಅಂದ್ಬಿಟ್ಟು ಹೋಗಿ ಮಲ್ಟಿಪಲ್ ಬ್ಯಾಂಕ್ಸಿಗೆ ಲೋನ್ ಅಪ್ಲೈ ಮಾಡ್ತಾರೆ. ಪ್ರೈವೇಟ್ ಬ್ಯಾಂಕ್ಸ್, ಗೌರ್ಮೆಂಟ್ ಬ್ಯಾಂಕ್ಸ್, ಎಲ್ಲ ಬ್ಯಾಂಕ್ಸಲ್ಲೂ ಅಪ್ಲೈ ಮಾಡ್ತಾರೆ. ಸೊ ಈ ಮಲ್ಟಿಪಲ್ ಬ್ಯಾಂಕ್ಸಲ್ಲಿ ಅಪ್ಲೈ ಮಾಡಿದಾಗ ಸೊ ಯಾವ ಥರ ನಾವು ಪ್ರಿಕಾಷನ್ಸ್ ತೊಗೋಬೇಕು? ಇಲ್ಲ ಮಾಡದೇ ಇರೋದು ಒಳ್ಳೇದಾ, ಮಾಡಿದ್ರೆ ಒಳ್ಳೇದಾ? ಇವಾಗ ಅವರ ಕ್ರೆಡಿಟ್ ಸ್ಕೋರ್ ಹೆಲ್ದಿಯಾಗಿರಬೇಕು ಅಂದರೆ ಆದಷ್ಟು ಅದನ್ನು ಕಮ್ಮಿ ಮಾಡೋದು ಒಳ್ಳೆಯದು. ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಜನರಲ್ ಸಜೆಷನ್ ಎಲ್ಲರೂ ಏನು ಫಾಲೋ ಮಾಡಬೇಕಂದ್ರೆ, ಹೋಗಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅವ್ರು ಯಾವ ಬ್ಯಾಂಕಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ, ಆ ಪರ್ಟಿಕ್ಯುಲರ್ ಲೋನಿಗೆ ಇಂಟ್ರೆಸ್ಟ್ ರೇಟ್ ಆಫರ್ಸ್ ಏನಿದೆ, ಸೊ ಆ ಥರ ಬ್ಯಾಂಕ್ ಮಲ್ಟಿಪಲ್ ಬ್ಯಾಂಕ್ಸನ್ನ ಮೊದಲೇ ನೋಡಿಕೊಂಡು ಯಾವ ಲೋನಿಗೆ ಎಷ್ಟು ಇಂಟ್ರೆಸ್ಟ್ ರೇಟ್ ಆಫರ್ ಮಾಡ್ತಾ ಇದ್ದಾರೆ ನೋಡಿಕೊಂಡು ಅವ್ರಿಗೆ ಈಸಿ ಆಗುವಂಥ ಅಥವಾ ಅವ್ರಿಗೆ ಕಟ್ಟೋಕ್ಕೆ ಈಸಿ ಆಗುವಂಥ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕಲ್ಲಿ ಆದಷ್ಟು 1 or 2 times ಇನ್ ಅ ವೆರಿ ಶಾರ್ಟರ್ ಟೈಮ್ ಫ್ರೇಮ್, 15 days, in 30 days, ಇನ್ ಅ ಮಂತ್ ಒನ್ಸ್ ಆರ್ ಟ್ವೈಸ್ ಅಪ್ಲೈ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಬಟ್ ಒಂದೇ ವಾರದಲ್ಲಿ ಅಥವಾ ಒಂದೇ ದಿವಸದಲ್ಲಿ ಅಥವಾ ನಾನು ಹೇಳ್ದಲ್ಲ ಈಗ 15 ದಿವಸಕ್ಕೊಂದ್ಸತಿ ರಿಪೋರ್ಟ್ ಮಾಡಬೇಕು. ಸೊ 15 ದಿವಸದಲ್ಲಿ ನೀವು 5-6 ಬ್ಯಾಂಕಿಗೆ ಒಂದೇ ಸತಿ ಅಪ್ಲೈ ಮಾಡಿದ್ರೆ ಅಂದರೆ ಅದು ನಿಮ್ಮ ಸ್ಕೋರ್ ಆಟೋಮೆಟಿಕಲಿ ತುಂಬ ಕಮ್ಮಿ ಆಗುತ್ತೆ. ಈಗ ನೀವು ಹೇಳಿದ್ರಿ ನಾವು ಆನ್ಲೈನಲ್ಲಿ ಚೆಕ್ ಮಾಡೋದು ಅದು ಸಾಫ್ಟ್ ಹಿಟ್ ಆಗುತ್ತೆ ಅಂತ. ಸೊ ಈಗ ಆನ್ಲೈನಲ್ಲಿ ನಾವು ಹೇಗೆ ನಮ್ಮ ಸಿಬಿಲ್ ಸ್ಕೋರ್ನ ಚೆಕ್ ಮಾಡೋದು?
ಒನ್ ಈಸಿಯೆಸ್ಟ್ ವೇ ಅಂದರೆ ಇವಾಗ ನೀವು ಸಿಬಿಲ್ ಸ್ಕೋರ್ ನೋಡಬೇಕು ಅಂದರೆ ಸಿಬಿಲ್ ಅವ್ರ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಅವರು ಒನ್ಸ್ ಆರ್ ಟ್ವೈಸ್ ಫ್ರೀ ಚೆಕ್ ಮಾಡೋಕೆ ಅಲೋ ಮಾಡ್ತಾರೆ, ಆಮೇಲೆ ನೀವು ಸಬ್ಸ್ಕ್ರಿಪ್ಷನ್ ತೊಗೊಬೋದು. ಬಟ್ ಒನ್ ಜನರಲ್ ವೇ ನಾನು ಪರ್ಸ್ನಲಿ ಫಾಲೋ ಮಾಡೋದು ಹೇಗೆ ಅಂದರೆ ಪೈಸಾ ಬಜಾರ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡೋದು. ಅಲ್ಲಿ 4 ಬ್ಯೂರೋದು ನಿಮ್ಮದು ಫ್ರೀ ಕ್ರೆಡಿಟ್ ಸ್ಕೋರ್ ಆ್ಯಂಡ್ ಫ್ರೀ ರಿಪೋರ್ಟ್ಸ್ ನಿಮಗೆ ಆಕ್ಸೆಸಬಲ್ ಇರುತ್ತೆ. ಸೊ ನೀವೆಲ್ಲ ಡೀಟೇಲ್ಸು ಅಲ್ಲಿ 4 ಕ್ರೆಡಿಟ್ ಬ್ಯೂರೋಗಳನ್ನ ನೀವು ನೋಡ್ಬೋದು. ಸೊ ಪೈಸಾ ಬಜಾರಿಗೆ ಹೋದರೆ ಸೊ ನೀವು 4 ಬ್ಯೂರೋಸ್ದನ್ನು ಚೆಕ್ ಮಾಡ್ಬೋದು ನಿಮ್ಮ ಕ್ರೆಡಿಟ್ ಸ್ಕೋರ್. ಸೊ ಅಲ್ಲಿ ಇನ್ಫಾರ್ಮೇಷನ್ ಈಗ ಸಿಬಿಲ್ ಸ್ಕೋರ್ ನಮಗೆ ಬ್ಯಾಂಕಲ್ಲಿ ಡೌನ್ಲೋಡ್ ಆಗಿ ರಿಪೋರ್ಟ್ ಬರುತ್ತಲ್ಲ, ಆ ಸಿಬಿಲ್ ಸ್ಕೋರ್ ಮತ್ತು ಈ ಆನ್ಲೈನಲ್ಲಿರೋ ಸಿಬಿಲ್ ಸ್ಕೋರ್ ನಾವು ಆಲ್ಮೋಸ್ಟ್ ಅಕ್ಯುರೇಟ್ ಆಗಿರುತ್ತಾ, ಸೇಮ್ ಇರುತ್ತಾ? ಸಿ ಮೋಸ್ಟ್ ಆಫ್ ದ ಟೈಮ್ಸ್ ಇವಾಗ ಒಂದು ಬ್ಯೂರೋ ಅಂದಮೇಲೆ ಅವ್ರದ್ದು ಡೇಟಾ ಪ್ರೆಸೆಂಟೇಷನ್ ವೇ ಏನಿರುತ್ತೆ ಅದು ಬ್ಯಾಂಕ್ಸ್ಗಳಿಗೆ ಸ್ಲೈಟ್ಲಿ ಡಿಫ್ರೆನ್ಸ್ ಇರುತ್ತೆ. ಮೇಜರ್ ಡಿಫ್ರೆನ್ಸ್ ಇಲ್ಲ, ಸ್ಲೈಟ್ಲಿ ಡಿಫ್ರೆನ್ಸ್ ಇರುತ್ತೆ ಕಸ್ಟಮರ್ಸ್ಗೆ ಕೂಡ. ಬಟ್ ಸ್ಕೋರ್ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂದರೆ ಸ್ಕೋರ್ ಮೇಜರ್ ಡಿಫ್ರೆನ್ಸ್ ಇರುತ್ತೆ. ಇವಾಗ ನನಗೆ 750 ಕಾಣಿಸ್ತಾ ಇದೆ, ಬಟ್ ಬ್ಯಾಂಕ್ಗೆ 600 ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಸೊ ಅಷ್ಟೊಂದು ಮೇಜರ್ ಡಿಫ್ರೆನ್ಸ್ ಏನೂ ಇರೋದಿಲ್ಲ, ಲೈಕ್ ವೆರಿ ಫ್ಯೂ ಪಾಯಿಂಟ್ಸ್ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಆಲ್ಮೋಸ್ಟ್ ಸೇಮ್ ಸ್ಕೋರ್ ಇರುತ್ತೆ. ಅನ್ಲೆಸ್ ಕೆಲವೊಂದ್ಸತಿ ಏನಾಗುತ್ತೆ, ಇವಾಗ ಕಸ್ಟಮರ್ ಆಕ್ಸೆಸ್ ಮಾಡೋ ರಿಪೋರ್ಟಲ್ಲಿ ಅಪ್ಡೇಟ್ ಬೇಗ ಆಗಿರುತ್ತೆ ನೀವು ಲೋನ್ಗಳು ಕಟ್ಟಿರೋದು. ಒಂದೊಂದ್ಸತಿ ಬ್ಯಾಂಕ್ಸ್ ಅದನ್ನು ಆಕ್ಸೆಸ್ ಮಾಡ್ಬೇಕಾದ್ರೆ ಇವಾಗ ಅವ್ರಿಗೆ ಹೋಗೋ ರಿಪೋರ್ಟಲ್ಲಿ ಅಪ್ಡೇಟ್ ಆಗಲ್ಲ. ಅದರಿಂದ ಕೆಲವೊಂದ್ಸತಿ ಸ್ಕೋರ್ ವ್ಯತ್ಯಾಸ ಆಗ್ಬೋದೇ ಹೊರತು ನೀವು ಇಂಡಿವಿಜುವಲ್ ಆಗಿ ಆಕ್ಸೆಸ್ ಮಾಡೋದು ಅಥವಾ ಬ್ಯಾಂಕ್ ಆಕ್ಸೆಸ್ ಮಾಡೋದು ಮೇಜರ್ ಡಿಫ್ರೆನ್ಸ್ ಯಾವತ್ತೂ ಇರೋದು. ಈಗ ನನ್ನ ಸಿಬಿಲ್ ಸ್ಕೋರೇ 640 650 ಈ ರೇಂಜಲ್ಲಿದೆ. ಸೊ ನಾನು ಈಗ ಆನ್ ಟೈಮಲ್ಲಿ ನಾನು ಎಲ್ಲ EMIಸ್ನು ಆನ್ ಟೈಮ್ ಪೇ ಮಾಡ್ತಾ ಇದ್ದೀನಿ, ಬಟ್ ಆದರೂ ನನ್ನ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಸೊ ಯಾಕೆ, ಏನಕ್ಕೆ ಇರ್ಬೋದು? ಸಿ ಈ 4 ಬ್ಯೂರೋ ಏನಂತ ಹೇಳಿದೆ ಅಲ್ವಾ, ಅವ್ರದ್ದು ಸ್ಕೋರಿಂಗ್ ಮೆಥಡಾಲಜೀಸ್ ಡಿಫ್ರೆಂಟ್ ಇರುತ್ತೆ. ಸೊ ಜನಕ್ಕೆ ಒಂದು ಜನರಲ್ ಪರ್ಸ್ಪೆಕ್ಟಿವ್, ನಾನು ಲೋನ್ ಕಟ್ತಾ ಇದ್ದೀನಿ ಸೊ ನನ್ನ ಸ್ಕೋರ್ ಜಾಸ್ತಿ ಆಗಬೇಕು ಅನ್ನೋದು ಒಂದೇ ಪರ್ಸ್ಪೆಕ್ಟಿವ್ ಮೋಸ್ಟ್ ಆಫ್ ದ ಜನಕ್ಕೆ ಗೊತ್ತಿರೋದು. ನಾನು ಸ್ಟಾರ್ಟಿಂಗಲ್ಲಿ ಫೈನಾನ್ಸ್ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ನನ್ನ ಪರ್ಸ್ಪೆಕ್ಟಿವ್ ಅದೇ, ನಾನು ದುಡ್ಡು ತೊಗೊಂಡಿದ್ದು ದುಡ್ಡು ಕಟ್ಟಿದ್ರೆ ಸ್ಕೋರ್ ಜಾಸ್ತಿ ಆಗೋದು. ಬಟ್ ಇವ್ರದ್ದು ಮೆಟ್ರಿಕ್ಸ್ ಅಂದರೆ ಈ 4 ಬ್ಯೂರೋದು ಸ್ಕೋರ್ ಕ್ಯಾಲ್ಕುಲೇಟಿಂಗ್ ಮೆಥಡಾಲಜಿ ಏನಿರುತ್ತೆ ಅದು ಸ್ಲೈಟ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಹೆಂಗಂದ್ರೆ ನೀವು ಬರೀ ಲೋನ್ ತೊಗೊಂಡಿದ್ದೀರಾ, ನಾನು ಲೋನ್ ಕಟ್ತಾ ಇದ್ದೀನಿ ಅಂದಿದ್ದು ಮಾತ್ರಕ್ಕೆ ನಿಮ್ಮ ಸ್ಕೋರ್ ಜಾಸ್ತಿ ಆಗಲ್ಲ. ದೇರ್ ಆರ್ ಕೆಲವೊಂದು ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಸಂಬಳ 1 ಲಕ್ಷ ಇರುತ್ತೆ, ಎಕ್ಸಾಂಪಲ್ ನಿಮ್ಮ ಸಂಬಳ 1 ಲಕ್ಷ ಇರುತ್ತೆ, ಬಟ್ ನೀವು 85,000 ಅಷ್ಟು EMI ಕಟ್ತಾ ಇದ್ದೀರಾ. ಸೊ ನಿಮ್ಮದು ಇನ್ಕಮ್ ಟು ಡೆಟ್ ರೇಷಿಯೋ ವೆರಿ ಹೈ ಇರುತ್ತೆ. ಸೊ ನಿಮ್ಮ ಇನ್ಕಮ್ ಎಷ್ಟು ಬರ್ತಾ ಇರುತ್ತೋ ನಿಮ್ಮದು ಡೆಟ್ ಅಂದರೆ ಸಾಲನೂ ಅಷ್ಟೇ ಇರುತ್ತೆ. ಅದು ಒಂದು ರೇಷಿಯೋ ತುಂಬ ನಾವು ಗಮನದಲ್ಲಿ ಇಟ್ಕೊಬೇಕು. ಸೊ ನೀವು ಜಾಸ್ತಿ ಬರೋ ಸಂಬಳನೆಲ್ಲನೂ EMIಗೆ ಕಟ್ತಾ ಇದ್ರೆ ನಿಮ್ಮ ಸ್ಕೋರ್ ಜನರಲಿ ಕಮ್ಮಿ ಇರುತ್ತೆ. ಅಥವಾ ತುಂಬ ಅಕೌಂಟ್ಸ್ ಅಂದರೆ ಲೋನ್ ಅಕೌಂಟ್ಸ್, ತುಂಬ ಲೋನ್ ಅಕೌಂಟ್ಸ್ ಒಂದೇ ಟೈಮ್ ಓಪನ್ ಇದ್ದು ನೀವು ಎಲ್ಲದನ್ನು ಟೈಮಲ್ಲಿ ಕಟ್ತಾ ಇದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಅಂದರೆ ನಿಮ್ಮ ಸ್ಕೋರ್ ಇನ್ಕ್ರೀಸ್ ಬೇಗ ಆಗೋದಿಲ್ಲ. ಸೊ ಅಂದರೆ ಲೋನ್ಸ್ ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೆ ಒಳ್ಳೇದು. ಸೊ ಲೋನ್ಸ್ ಜನರಲಿ ನೀವು ಕಮ್ಮಿ ಇಟ್ಕೊಬೇಕು. ಮತ್ತೆ ಇವಾಗ ನಿಮ್ಮ ಸಂಬಳ ಏನಿರುತ್ತೆ ಅದರದ್ದೊಂದು 30% ಅಷ್ಟು ಮಾತ್ರ ನಿಮ್ಮದು EMIs ಹೋಗ್ತಾ ಇರಬೇಕು. ಆಮೇಲೆ ನೀವು ಕ್ರೆಡಿಟ್ ಮಿಕ್ಸ್ ಅಂತ ಹೇಳ್ತಾರೆ. ಕ್ರೆಡಿಟ್ ಮಿಕ್ಸ್ ಅಂದರೆ ಇವಾಗ ಜನರಲಿ ಜನದ ಪರ್ಸ್ಪೆಕ್ಟಿವ್ ಏನಂದರೆ, ನಾನು ಪರ್ಸ್ನಲ್ ಲೋನ್ ತೊಗೊಂಡಿದ್ದೀನಿ, 5 ಪರ್ಸ್ನಲ್ ಲೋನ್ ಇದೆ, ನಾನು 5 ಪರ್ಸನಲ್ ಲೋನು ಕರೆಕ್ಟಾಗೆ ಕಟ್ತಾ ಇದ್ದೀನಿ, ಬಟ್ ಜಾಸ್ತಿ ಆಗ್ತಾ ಇಲ್ಲ. ಬಟ್ ಕ್ರೆಡಿಟ್ ಮಿಕ್ಸ್ ಅಂದರೆ ಏನು, 5 ಲೋನು ಆರ್ ಸೇಮ್ ಟೈಪ್ ಆಫ್ ಲೋನ್ಸ್, ಎವ್ರಿಥಿಂಗ್ ಇಸ್ ಪರ್ಸ್ನಲ್ ಲೋನ್, ಎಲ್ಲ ಪರ್ಸ್ನಲ್ ಲೋನೇ ಇದೆ. ಸೊ ಜನರಲಿ ಪ್ರಿಫರ್ಡ್ ಮೆಥಡ್ ಟು ಕೀಪ್ ಯುವರ್ ಸ್ಕೋರ್ ವೆರಿ ಹೆಲ್ದಿ, ಅಂದರೆ ಒಂದು ಸಜೆಸ್ಟೆಡ್ ಮೆಥಡ್ ನಿಮ್ಮ ಸ್ಕೋರ್ನ ನೀವು ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ಏನು ಅಂದರೆ ನೀವು ಕ್ರೆಡಿಟ್ ಮಿಕ್ಸ್ ಚೆನ್ನಾಗಿ ಇಟ್ಕೊಬೇಕು. ಕ್ರೆಡಿಟ್ ಮಿಕ್ಸ್ ಅಂದರೆ ಏನು, ಒಂದು ಪರ್ಸ್ನಲ್ ಲೋನು, ಒಂದು ಅಥವಾ 2 ಕ್ರೆಡಿಟ್ ಕಾರ್ಡು, ಒಂದು ಕಾರ್ ಅಥವಾ ಬೈಕ್ ಲೋನು, ಒಂದು ಹೌಸಿಂಗ್ ಲೋನು. ಸೊ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋನ್, ಒಂದು ಗೋಲ್ಡ್ ಲೋನು. ಸೊ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋನ್. ಇದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಅಂತ ಹೇಳ್ತಾರೆ. ಇದು ಏನಕ್ಕೆ ನಿಮ್ಮ ಸ್ಕೋರ್ನ ಜಾಸ್ತಿ ಮಾಡುತ್ತೆ ಅಂದರೆ, ಒಬ್ಬ ಮನುಷ್ಯ ಎಲ್ಲ ಡಿಫ್ರೆಂಟ್ ಥರದ ಲೋನ್ಗಳ ಮೇಲೆ ಅವ್ರದ್ದು ಲೋನ್ ರೀಪೇಮೆಂಟ್ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದನ್ನು ತೋರಿಸುತ್ತೆ. ಸೇ ಫಾರ್ ಎಕ್ಸಾಂಪಲ್ ನೀವು 5 ಪರ್ಸನಲ್ ಲೋನ್ ಇಟ್ಕೊಂಡಿದ್ದೀರಾ, 5 ಪರ್ಸನಲ್ ಲೋನ್ ಕರೆಕ್ಟಾಗಿ ಕಟ್ತಾ ಇದ್ದೀರಾ. ನೀವು ಯಾವತ್ತೂ ಕಾರ್ ಲೋನ್ ಅಥವಾ ಏನು ಸೆಕ್ಯೂರ್ಡ್ ಲೋನ್ ತೊಗೊಂಡೇ ಇಲ್ಲ. ಇವಾಗ ನೀವು ಕಾರ್ ಲೋನ್ ಅಪ್ಲೈ ಮಾಡೋಕ್ಕೆ ಹೋದರೆ ನಿಮಗೆ ಅಪ್ರೂವಲ್ ಪ್ರೋಸೆಸ್ ಮೈಟ್ ಬಿ ಡಿಲೇಡ್ ಅಥವಾ ಸ್ಲೈಟ್ಲಿ ಹೈಯರ್ ಇಂಟ್ರೆಸ್ಟ್ ಕೊಡ್ಬೋದು. ಯಾಕಂದರೆ ನೀವು ಹಿಂದೆ ಕಾರ್ ಲೋನ್ ಹೆಂಗೆ ಕಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ. ಸೊ ಕಾರ್ ಲೋನ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಪರ್ಸನಲ್ ಲೋನ್ ಜನರಲಿ ಅನ್ಸೆಕ್ಯೂರ್ಡ್ ಇರುತ್ತೆ. ಸೊ ಸೆಕ್ಯೂರ್ಡ್ ಲೋನ್ಗಳ ಮೇಲೆ ನಿಮ್ಮ ರೀಪೇಮೆಂಟ್ ಬಿಹೇವಿಯರ್ ಹೇಗಿದೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಮಿಕ್ಸ್ಡ್ ಪೋರ್ಟ್ಫೋಲಿಯೋ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಒಂದೇ ಈಗ ಪರ್ಸನಲ್ ಲೋನ್ ಅಂತಂದರೆ ಅದನ್ನೇ ಪರ್ಸನಲ್ ಲೋನೇ 3-4 ತಗೊಳ್ಳೋ ಬದಲು, ಸೊ ಒಂದು ಕಾರ್ ಲೋನ್, ಒಂದು ಪರ್ಸನಲ್ ಲೋನ್, ಈ ಥರ ಮಿಕ್ಸ್ ಇದ್ರೆ ಒಳ್ಳೆಯದು. ಕರೆಕ್ಟ್.
ಅದನ್ನ ಆನ್ ಟೈಮ್ ಪೇಮೆಂಟ್ ಮಾಡ್ತಿರ್ಬೇಕು. ಸೊ ಸೊ ಆನ್ ಟೈಮ್ ಪೇಮೆಂಟ್ ಈಸ್ ಫಸ್ಟ್ ಮೆಟ್ರಿಕ್. ಸೊ ಫಸ್ಟ್ ಮೆಟ್ರಿಕ್ ನಿಮ್ದು ನಂಬರ್ 1 ಕ್ರೈಟೀರಿಯಾ ನಿಮ್ಮ ಸ್ಕೋರ್ ಚೆನ್ನಾಗಿರ್ಬೇಕನ್ನೋ ಆನ್ ಟೈಮ್ ಪೇಮೆಂಟ್. ಆಮೇಲೆ ಡಿಫ್ರೆಂಟ್ ಮೆಟ್ರಿಕ್ಸ್ ಇದೆ, ಸೊ ಅದ್ರ ಮೇಲೆ ನಿಮ್ಮ ಸ್ಕೋರ್ ಡಿಪೆಂಡ್ ಆಗುತ್ತೆ.